ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ. ಅಯ್ಯೋ, ಆ ವ್ಯಕ್ತಿನ ಕಡೆಗಣಿಸಿದ್ದಕ್ಕೆ ಈ ಸ್ಥಿತಿ ಬಂತ ಕುಮಾರಣ್ಣಗೆ. ಅಯ್ಯೋ, ಆ ವ್ಯಕ್ತಿ ಮಾತು ಧಿಕ್ಕರಿಸಿ ತಗ್ಲಾಕೊಂಡ್ರ ಸಮಸ್ಯೆಯ ಸುಳಿಗೆ. ಅಯ್ಯೋ, ಆ ವ್ಯಕ್ತಿ ಹಿತವಚನ ಕೇಳಿದ್ದಿದ್ರೆ ಆಪರೇಷನ್ ಆಗ್ತಿತ್ತ ಠುಸ್. ಅಯ್ಯೋ, ಆ ವ್ಯಕ್ತಿ ಎಚ್ಚರಿಸಿದ್ದರೂ HDK ಮಾಡಿದ್ರೇಕೆ ನೆಗ್ಲೆಕ್ಟ್. ಇದೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಛೇ, ಅವರ ಮಾತು ಕೇಳಬೇಕಿತ್ತು. ಕುಮಾರಣ್ಣ ಜಸ್ಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಆ ವ್ಯಕ್ತಿ ಮಾತು ಕೇಳಿ ಬಿಟ್ಟಿದ್ದಿದ್ರೆ ಇವತ್ತು ಈ ಪಾರ್ಟಿ ಸಮಸ್ಯೆ ಇರ್ತಾ ಇರ್ಲಿಲ್ವಂತೆ. ಕೈಗೆ ಬಂದ ತುತ್ತನ್ನ ತಾವೇ ಕೈಯಾರೆ ಜಾರಿಸಿ ಬಿಜೆಪಿ ಬಾಯಿಗೆ ಬೀಳೋ ಹಾಗೆ ಮಾಡಿ ಈಗ ಕೈ ಹಿಸ್ಕೋತಿದ್ದಾರಂತೆ. ಏನೇ ಇರ್ಲಿ, ಕುಮಾರಸ್ವಾಮಿ ಆ ವ್ಯಕ್ತಿ ಮಾತು ಕೇಳಬೇಕಿತ್ತು. ಏನೇ ಮನಸ್ತಾಪ, ಏನೇ ಸಮಸ್ಯೆ ಇದ್ರೂ ಆ ವ್ಯಕ್ತಿ ಮಾತನ್ನ ಅಲ್ಲಗಳಿಬಾರ್ದಿತ್ತು. ಮಿಂಚಿ ಹೋದ ಕಾಲಕ್ಕೆ ಈಗ ಚಿಂತಿಸಿ ಫಲ ಏನು ಅನ್ನೋ ಹಾಗಾಗಿದೆ ಕುಮಾರಣ್ಣನ ಸದ್ಯದ ಪರಿಸ್ಥಿತಿ. ಹಾಗಾದ್ರೆ ಆ ವ್ಯಕ್ತಿ ಕೊಟ್ಟ ಟಿಪ್ಸ್ ಏನು? ಅದ್ಯಾವ ವ್ಯಕ್ತಿಯನ್ನ ಕಡೆಗಣಿಸಿ ಇವತ್ತು ಪ್ರಾಬ್ಲಮ್ಗೆ ತಗ್ಲಾಕೊಂಡವ್ರೆ? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ರಿಪೋರ್ಟ್. ಏನು ಮಾಡಿದೆ ನೀನು, ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಅಯ್ಯೋ, ಆ ವ್ಯಕ್ತಿನ ಕಡೆಗಣಿಸಿದ್ದಕ್ಕೆ ಈ ಸ್ಥಿತಿ ಬಂತ ಕುಮಾರಣ್ಣಂಗೆ. ಅಯ್ಯೋ, ಆ ವ್ಯಕ್ತಿ ಮಾತು ಧಿಕ್ಕರಿಸಿ ತಗಲಾಕೊಂಡ್ರ ಸಮಸ್ಯೆಯ ಸುಳಿಗೆ. ಅಯ್ಯೋ, ಆ ವ್ಯಕ್ತಿ ಹಿತವಚನ ಕೇಳಿದಿದ್ರೆ ಆಪರೇಷನ್ ಆಗ್ತಿತ್ತ ಠೋಸ್. ಅಯ್ಯೋ, ಆ ವ್ಯಕ್ತಿ ಎಚ್ಚರಿಸಿದ್ರು HDK ಮಾಡಿದ್ರೆ ಯಾಕೆ ನೆಗ್ಲೆಕ್ಟ್. ಈ ಕುಮಾರಸ್ವಾಮಿ ಅದ್ಯಾಕ್ ಹಿಂಗ್ ಮಾಡ್ಕೊಂಡ್ರೋ ಏನೋ, ತಲೆ ಗಟ್ಟಿ ಇದೆ ಅಂತ ಬಂಡೆಗೋಗ್ ಚಚ್ಕೊಂಡ್ರು ಅಂತಾರಲ್ಲ, ಹಾಗೆ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಆ ವ್ಯಕ್ತಿ ಮಾತನ್ನ ಕಡೆಗಣಿಸಿದ್ರಂತೆ. ಈಗ ಅದೇ ತಮ್ಮ ಬುಡಕ್ಕೆ ಬಂದಿದೆ ಅನ್ನೋ ಮಾತಿದೆ. ಅಷ್ಟಕ್ಕೂ ಯಾವ್ದ್ರ ಬಗ್ಗೆ ಹೇಳ್ತಿದೀವಿ ಗೊತ್ತಾ? ಇವತ್ತಿನ ಆಪರೇಷನ್ ಲೋಟಸ್ ಬಗ್ಗೆ. ಈ ವಾರದಲ್ಲೇ ಮೈತ್ರಿ ಸರ್ಕಾರ ಬೆದ್ದೋಗುತ್ತೆ ಅನ್ನೋ ಸುದ್ದಿ ಮತ್ತೆ ಹರಿದಾಡೋಕ್ ಶುರುವಾಗಿದೆ. ಈ ಸುದ್ದಿ ಸತ್ಯನ ಸುಳ್ಳ ಗೊತ್ತಿಲ್ಲ, ಆದ್ರೆ ಅಟ್ ಲೀಸ್ಟ್ ಇಂತಹ ಒಂದು ಸುದ್ದಿ ಹೀಗೆ ಹರಿದಾಡೋದನ್ನಾದ್ರೂ ತಪ್ಪಿಸೋ ಶಕ್ತಿ ಕುಮಾರಸ್ವಾಮಿಗಿತ್ತು. ಆದ್ರೆ ಅದನ್ನ ಅವರೇ ಕೈ ಚೆಲ್ಲಿ ಬಿಟ್ರಂತೆ. ಈಗ ಹರಿದಾಡೋ ಸುದ್ದಿಗಳು ಸತ್ಯನೋ ಸುಳ್ಳೋ ಅನ್ನೋದನ್ನ ತಿಳಿದುಕೊಳ್ಳುವಷ್ಟು ಟೈಮ್ ಜನರ ಹತ್ರ ಇಲ್ಲ. ಹಾಗಾಗಿ ಬಂದ ಸುದ್ದಿಗಳನ್ನ ಹಂಗಂತೆ ಹಿಂಗಂತೆ ಅಂತ ಅಂತೆ ಕಂತೆಗಳ ಮಧ್ಯೆಯೇ ನಂಬುತ್ತಾ ಹೋಗ್ತಾರೆ. ಇದರಿಂದ ಸರ್ಕಾರದ ಮೇಲೆ ಪಾಸಿಟಿವ್ ಗಿಂತ ನೆಗೆಟಿವ್ ಒಪಿನಿಯನ್ ಹೆಚ್ಚಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಇಂತಹ ಗಾಸಿಪ್ ಗಳನ್ನ ತಡೆಯೋಕಾಗದೆ ಹೋದ್ರು ಇಂಥವನ್ನ ಹುಟ್ಟಿಕೊಳ್ಳದಂತೆ ನೋಡಿಕೊಳ್ಳೋ ಚಾನ್ಸ್ ಅವ್ರಿಗೆ ಸಿಕ್ಕಿತ್ತು. ಆ ವ್ಯಕ್ತಿ ಕುಮಾರಸ್ವಾಮಿಗೆ ಮುಂದಾಲೋಚನೆಯಿಂದಾಗಿಯೇ ಎಚ್ಚರಿಸಿದ್ರಂತೆ. ಆದ್ರೆ ಸಿಎಂ ಮಾತ್ರ ಅದನ್ನ ಕಡೆಗಣಿಸಿ ಅವರಾಗೆ ಗಾಳಿ ಸುದ್ದಿ ಹರಿದಾಡೋಕೆ ಬಿಟ್ಟು ತಮ್ಮ ಸರ್ಕಾರದ ಬಗ್ಗೆ ಜನ ನೂರ್ ತರ ಮಾತನಾಡೋಕೆ ಕಾರಣವಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿಕ್ಕ ಚಾನ್ಸ್ ಮಿಸ್ ಮಾಡಿ ಈಗ ಚಕ್ರ ಸುಳಿಯಲ್ಲಿ HDK. ಆ ವ್ಯಕ್ತಿ ಕೊಟ್ಟ ಐಡಿಯಾನ ನೆಗ್ಲೆಕ್ಟ್ ಮಾಡಿದಕ್ಕೆ ಬಂತಲ್ಲ ಬುಡಕ್ಕೆ. ಅಧಿಕಾರದ ದಾಹ ಇವತ್ ಯಾರನ್ನೂ ಬಿಡಲ್ಲ, ಅದರಲ್ಲಿ ಬಿಜೆಪಿಯು ಕೂಡ ಹೊರತಾಗೇನಿಲ್ಲ. ಬಹುಮತ ಇಲ್ಲದೆ ಹೋದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದೋರ್ ನಾವು. ನೆಟ್ಟಗ್ 40 ಕೂಡ ದಾಟಿದವರು ಇವತ್ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ, ಹಾಗೆ ಸಿಎಂ ಆಗಿದ್ದಾರೆ. ಇದನ್ನ ಸಹಿಸಕ್ ಆಗ್ತಾ ಇಲ್ಲ. ಯಾಕೆ ಸಹಿಸಬೇಕು ಅನ್ನೋದು ಕೂಡ ಬಿಜೆಪಿಯವರ ಪ್ರಶ್ನೆ. ಹಾಗಾಗಿ ಚಾನ್ಸ್ ಸಿಕ್ಕರೆ ಸಾಕು ಸರ್ಕಾರವನ್ನ ಉರುಳಿಸೋಕೆ ನೋಡ್ತಾ ಇದ್ದಾರೆ. ದೋಸ್ತಿಗಳು ಒಂದಿಷ್ಟು ಸರ್ಕಾರದ ವಿರುದ್ಧ ಮಾತನಾಡೋ ಹಾಗಿಲ್ಲ. ಬಿಜೆಪಿ ಅದರ ಲಾಭ ಪಡಿತಾ ಇದೆ, ಅಂತವರನ್ನ ಖರೀದಿ ಮಾಡೋಕೆ ಹೊರಟಿದೆ. ಆ ಮೂಲಕ ಸರ್ಕಾರ ರಚಿಸೋ ತರಾತುರಿಯಲ್ಲಿದೆ. ನಮಗೆ ನೆನ್ನೆನೂ ನಮ್ಮ ಕೆಲವು ಸ್ನೇಹಿತರನ್ನ ಪಾಪ ಕರೆದಿದ್ದಾರೆ, ಮಂತ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಕೇಂದ್ರದಲ್ಲಂತೂ ಇನ್ನೇನು 2 ತಿಂಗಳು, ರಾಜ್ಯದಲ್ಲಿ ಹೆಂಗೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ರಾಜ್ಯದ ಜನ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನೇ ಮರೆತು ಅಧಿಕಾರಕ್ಕೆ ಕುರ್ಚಿಗೋಸ್ಕರ ಈ ರೀತಿ ನಡ್ಕೋತಾ ಇರ್ತಕ್ಕಂಥದ್ದನ್ನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ತಿಳಿಸ್ತೀವಿ. ಬಿಜೆಪಿ JDSನವ್ರನ್ನೂ ಕರೆದಿದ್ದಾರೆ, ಕಾಂಗ್ರೆಸ್ನವ್ರನ್ನೂ ಕರೆದಿದ್ದಾರೆ. ಆ ಎಲ್ಲ ವಿಚಾರವನ್ನು ಕೆಲವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಯಾರಿಗೆ ಕರೆ ಬಂದಿತ್ತು ಆ ಸ್ನೇಹಿತರು ತಿಳಿಸಿದ್ದಾರೆ.
ಬಿಜೆಪಿ ಮಾಡ್ತಿರೋದನ್ನ ತಪ್ಪು ಅಂತಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇದು ರಾಜಕೀಯ, ರಾಜಕಾರಣವೇ ಹಂಗೆ. ಆದ್ರೆ ಇಂಥದ್ದನ್ನೆಲ್ಲ ತಪ್ಪಿಸೋ ಅವಕಾಶ HDKಗೆ ಸಿಕ್ಕಿತ್ತು. ಆ ವ್ಯಕ್ತಿಯ ಮಾತನ್ನ ಕೇಳಿದ್ರೆ ಹೀಗೆ ಪದೇ ಪದೇ ಮೈತ್ರಿ ಸರ್ಕಾರದ ಬಗ್ಗೆ ಜನರಲ್ಲಿ ಅನುಮಾನ ಮೂಡ್ತಾ ಇರ್ಲಿಲ್ಲ. ಅತ್ತ ಬಿಜೆಪಿಯವರು ಹೀಗೆ ಪದೇ ಪದೇ ಆಪರೇಷನ್ಗೆ ಕೈ ಹಾಕ್ತಾ ಇರ್ಲಿಲ್ಲ. ಅವರ ಎಲ್ಲಾ ಆಪರೇಷನ್ ಗಳಿಗೂ ಫುಲ್ ಸ್ಟಾಪ್ ಹಾಕುವಂತಹ ಚಿನ್ನದಂತ ಅವಕಾಶ ಕುಮಾರಸ್ವಾಮಿಗೆ ಸಿಕ್ಕಿತ್ತು. ಅದನ್ನಾಗ ಕೈ ಬಿಟ್ಟು ಈಗ ತಲೆ ಚಚ್ಕೋತಾ ಇದ್ದಾರೆ. ಹೌದು ಸ್ವಾಮಿ, ನಿಮ್ ಮಾತು ಕೇಳ್ಬೇಕಿತ್ತು ಅಂತ ಈಗ ಪಶ್ಚಾತ್ತಾಪ ಪಡ್ತಿದ್ದಾರಂತೆ. ಮಿಂಚಿ ಹೋದ ಕಾಲಕ್ಕೆ ಈಗ ಚಿಂತಿಸಿ ಫಲ ಏನು ಅನ್ನುವಂತೆ ಈಗಾಗಲೇ ಮೈತ್ರಿ ಸರ್ಕಾರದ ಬಗ್ಗೆ ದೋಸ್ತಿ ಪಕ್ಷಗಳು ಬಾಯಿಗೆ ಬಂದಂತೆ ಮಾತನಾಡ್ಕೊಳ್ಳುವ ಹಾಗೆ ಈಗ ಹಾದಿ ಬೀದಿಯಲ್ಲಿ ಮಾತನಾಡ್ಕೊಳ್ಳೋಕ್ ಶುರುವಾಗಿದ್ದಾರೆ. ಏನ್ ಸರ್ಕಾರನೋ ಏನೋ, ಆಗ ಬೀಳುತ್ತೆ ಈಗ ಬೀಳುತ್ತೆ ಅಂತಾರೆ ಹೊರತು ನಿಲ್ಲುತ್ತೆ, ಮುಂದಕ್ಕೆ ಹೋಗುತ್ತೆ, ಜನರಿಗೆ ಒಳ್ಳೇದಾಗುತ್ತೆ ಅನ್ನೋ ಮಾತೆ ಕೇಳ್ತಾ ಇಲ್ಲ. ಇಂಥ ಸರ್ಕಾರ ಹಿಂಗೆ ಎಡಬಿಡಂಗೆ ಆಗೋಕ್ಕಿಂತ ಸುಮ್ನತ್ತಾಗಿ ಬಿದ್ದೋಗದೆ ಸರಿ ಅಲ್ವಾ ಅಂತ ಮಾತನಾಡ್ಕೊಳ್ಳೋಕೆ ಶುರುವಾಗಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡೆ ಆ ವ್ಯಕ್ತಿ ಕಳೆದ ಡಿಸೆಂಬರ್ ತಿಂಗಳಲ್ಲೇ ಒಂದು ಸೂಪರ್ ಡೂಪರ್ ಐಡಿಯಾ ಕೊಟ್ಟಿದ್ರಂತೆ. ಆದ್ರೆ ಯಾಕೋ ಏನೋ ಕುಮಾರಸ್ವಾಮಿ ಅದನ್ನ ನೆಗ್ಲೆಕ್ಟ್ ಮಾಡಿ ಈಗ ಬಿಜೆಪಿಯ ಆಪರೇಷನ್ ಚಕ್ರ ಸುಳಿಯಲ್ಲಿ ತಗಲಾಕೊಂಡು ಒದ್ದಾಡೋ ಹಾಗಾಗಿದೆ ಎನ್ನಲಾಗ್ತಾ ಇದೆ. HDK ಬಜೆಟ್ ಮೇಲೆ ಕರಿನೆರಳು, ತಪ್ಪಬಾರ್ದಿತ್ತು ಆ ವ್ಯಕ್ತಿಯ ಮಾತು. ಈಗ ನೋಡಿದ್ರೆ ಬಿಜೆಪಿಯವರು ಬಜೆಟ್ ಮಂಡಿಸೋಕು ಬಿಡ್ತಿಲ್ಲ. ಬಜೆಟ್ ಅಧಿವೇಶನದಲ್ಲೇ ಮೈತ್ರಿ ಸರ್ಕಾರಕ್ಕೊಂದು ಗತಿ ಕಾಣಿಸೋಕೆ ಮುಂದಾದಂತಿದೆ. ಈ ಬಾರಿ ಕಡೆ ಆಟದಲ್ಲಿ ಸೋಲೋ ಮಾತೇ ಇಲ್ಲ, ಸೋತಿದ್ ಸಾಕು, ಇನ್ನೇನಿದ್ರು ಗೆದ್ದು ಬೇಗೋದೆ ಅಂತ ಹೊರಟು ಬಿಟ್ಟಿದೆ. ಇದೇ ಕಾರಣಕ್ಕೆ ಮಾಜಿ DCM ಅಶೋಕ್ ಕುಮಾರಸ್ವಾಮಿ ಬಜೆಟ್ ಮಂಡಿಸೋದೇ ಡೌಟು ಅಂದ್ಬಿಟ್ಟಿದ್ದಾರೆ. ಕಳೆದ 7 ತಿಂಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿಲ್ಲ, ಅವರೊಬ್ಬ ಕ್ಲರ್ಕ್ ಆಗಿದ್ದಾರೆ. ಅದರಿಂದ ಆ ಕ್ಲರ್ಕ್ ಅವರು ಅವರೇ ಹೇಳಿದ ರೀತಿ ಅವರ ಶಾಸಕಾಂಗ ಸಭೆಯಲ್ಲೇ ಬಜೆಟ್ ಮಂಡನೆ ಮಾಡ್ತಾರಾ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಡೌಟೇ. ಛೇ, ಕುಮಾರಸ್ವಾಮಿಗೆ ಇದೆಲ್ಲ ಬೇಕಿತ್ತಾ? ಸೈಲೆಂಟ್ ಆಗಿ ಆ ವ್ಯಕ್ತಿ ಹೇಳಿದ ಮಾತು ಕೇಳಿದಿದ್ರೆ ಇವತ್ತಿಗೆ ಶತ್ರುಗಳ ಬಾಯಲ್ಲಿ ಇಂಥ ಮಾತು ಕೇಳ್ಬೇಕಿತ್ತ? ಅವ್ರು ಕೊಟ್ಟಂತಹ ಸಲಹೆಯನ್ನ ಒಂದು ಕ್ಷಣ ಯೋಚನೆ ಮಾಡಿ ಅವ್ರು ಹೇಳ್ದಂತೆ ಮಾಡಿದಿದ್ರೆ ಹೀಗೆ ಪ್ರತಿದಿನ ಸರ್ಕಾರ ಉಳಿಸ್ಕೊಳ್ಳೋಕ್ ಹೋಗೋ ಪ್ರಮೇಯವೇ ಬರ್ತಾ ಇರ್ಲಿಲ್ಲ. ಏನೂ ಆಗಲ್ಲ ಅಂತ ಬಿಟ್ಟಿದ್ದಕ್ಕೆ ಇವತ್ತು ಅದು ಬಜೆಟ್ ಮಂಡನೆಗೆ ತೊಡಕಾಗಿದೆ. ಒಂದು ವೇಳೆ ಏನೂ ಆಗದೆ ಹೋಗಿ ಬಜೆಟ್ ಮಂಡಿಸಿದ್ರು ಜನಕ್ಕೆ ಈ ಮೈತ್ರಿ ಸರ್ಕಾರದ ಮೇಲೆ ನಂಬಿಕೆಯೇ ಬರಲ್ಲ. ಆಗ್ಲೋ ಈಗ್ಲೋ ಅಂತಿರೋ ಸರ್ಕಾರದ ಈ ಬಜೆಟ್ ಅದೆಷ್ಟು ಇಂಪ್ಲಿಮೆಂಟ್ ಆಗುತ್ತೋ ಅನ್ನೋ ಅನುಮಾನ ಕೂಡ ಹಿಂದೆಯೇ ಕಾಡುತ್ತೆ. ಆದ್ರೆ ಇಂತಹ ಅನುಮಾನಕ್ಕೆಲ್ಲ ಕುಮಾರಸ್ವಾಮಿ ಬ್ರೇಕ್ ಹಾಕಬಹುದಿತ್ತು. ಆದ್ರೆ ಆ ವ್ಯಕ್ತಿ ಮಾತನ್ನ ಕಡೆಗಣಿಸಿ ತಾವಾರೇ ತಮ್ಮ ಬುಡಕ್ಕೆ ಬೆಂಕಿ ಹಾಕೊಂಡಂಗಾಗಿದೆ ನೋಡಿ. ಸಿಎಂ ಕುಮಾರಸ್ವಾಮಿ ಅದೊಂದು ಚಾನ್ಸ್ ಮಿಸ್ ಮಾಡಿ ಎಡವಟ್ಟು ಮಾಡಿಕೊಂಡವ್ರೆ. ಆದ್ರೀಗ ಮೈತ್ರಿ ಸರ್ಕಾರ ಉಳಿಸಿಕೊಳ್ಳಲು ಪರದಾಡ್ತಾ ಇದ್ದಾರೆ. ಆ ವ್ಯಕ್ತಿ ಮಾತು ಕೇಳ್ಬೇಕಿತ್ತು ಅನ್ನೋದ್ರ ಅರಿವು ಅವರಿಗೆ ಈಗ ಆಗಿದೆಯಂತೆ. ಆದ್ರೆ ಈಗ ರಿಯಲೈಸ್ ಆಗಿ ಏನ್ ಪ್ರಯೋಜನ? ಆದ್ರೆ ಅವರ ಮಾತು ಕೇಳಿದ್ದಿದ್ರೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಉರುಳಿಸಬಹುದಿತ್ತು. ಬಿಜೆಪಿಯ ಎಲ್ಲಾ ರೀತಿಯ ಆಪರೇಷನ್ಗಳಿಗೆ ಬ್ರೇಕ್ ಹಾಕಬಹುದಿತ್ತು. ಆದ್ರೆ HDK ಮಿಸ್ ಮಾಡಿಕೊಂಡ್ರು, ಅವರನ್ನ ನೆಗ್ಲೆಕ್ಟ್ ಮಾಡಿಬಿಟ್ರು. ಯಾರು ಯಾವ ಐಡಿಯಾ ಕೊಟ್ಟಿದ್ರು? ಇಲ್ಲಿದೆ ಅದರ ಡೀಟೇಲ್ಸ್. ಸೂಪರ್ ಡೂಪರ್ ಐಡಿಯಾ ಕೊಟ್ರು ಕೇಳಿಲ್ಲ ಕುಮಾರಣ್ಣ, ಅವ್ರ ಮಾತ್ ಕೇಳಿಲ್ಲ. ಈಗ ಇದೆಲ್ಲ ಬೇಕಿತ್ತೇನಣ್ಣ? ಹೌದು, ಅವ್ರ ಮಾತ್ ಕೇಳ್ತಾ ಇದ್ದದಕ್ಕೆ ಈಗ ಕುಮಾರಸ್ವಾಮಿಗೆ ಈ ರೀತಿಯ ಸಂಕಷ್ಟ. ಬಿಜೆಪಿ ಆಪರೇಷನ್ ಪಾಸೋ ಫೇಲೋ, ಆದ್ರೆ ತಿಂಗಳು ಟೆನ್ಷನ್. ಈ ಟೆನ್ಷನ್ ಬೇಕಿತ್ತ? ಸುಮ್ನೆ ಅವ್ರ ಮಾತ್ ಕೇಳ್ಕೊಂಡು ಸರ್ಕಾರವನ್ನ ಸೇಫ್ ಮಾಡ್ಕೋಬಹುದಿತ್ತಲ್ವಾ? ಇನ್ನಾದ್ರೂ ಕುಮಾರಸ್ವಾಮಿ ಅವರ ಮಾತಿಗೆ ಬೆಲೆ ಕೊಡ್ತಾರಾ? ಒಂದೇ ಕಲ್ಲಲ್ಲಿ 2 ಹಕ್ಕಿ ಉಳಿಸೋಕೆ ಪಕ್ಕಾ ಪ್ಲಾನ್ ಮಾಡಿದ್ರು. ಆದ್ರೂ ಅದನ್ನ ಕೈ ಬಿಟ್ಟು ಇವತ್ ಹೀಗೆ ಬಿಜೆಪಿ ನಾಯಕರ ಕೈಗೆ ಸಿಕ್ಕಿ ಪರದಾಡ್ತಾ ಇದ್ದಾರೆ. ಅಷ್ಟಕ್ಕೂ ಕುಮಾರಸ್ವಾಮಿಗೆ ಅಂತ ಐಡಿಯಾ ಕೊಟ್ಟವರು ಯಾರ್ ಗೊತ್ತಾ? ಅದು ಬೇರೆ ಯಾರು ಅಲ್ಲ, ಟಗರು ಅಂತಾನೆ ಖ್ಯಾತರಾಗಿರೋ ಸಿದ್ದರಾಮಯ್ಯ. ಹೌದು, ಸಿದ್ದರಾಮಯ್ಯ ಸರ್ಕಾರವನ್ನ ಉಳಿಸ್ಕೊಳ್ಳೋಕೆ ಒಂದೊಳ್ಳೆ ಐಡಿಯಾ ಕೊಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಆ ಮಾತನ್ನ ತಲೆಗೆ ಹಾಕೊಳ್ಳಕ್ಕಾಗಿರ್ಲಿಲ್ಲ. ಏನಾಗಲ್ಲ ಬಿಡ್ರಿ, ನಿಮ್ಗೆ ಯಾಕ್ರಿ ವರಿ ಅಂತ ಸಿದ್ದು ಮಾತನ್ನೇ ಸೈಡಿಗೆ ತಳ್ಳಿದ್ರು. ಹೇಳೋ ಅಷ್ಟು ಹೇಳಿ ಸಿದ್ದು ಕೂಡ ನಿಮ್ ಇಷ್ಟ, ಸರ್ಕಾರ ನಿಮ್ದು, ದೋಸ್ತಿ ನಿಮ್ದು, ಬೇಕಾದ್ರೆ ನನ್ ಸಲಹೆ ಇಟ್ಕೊಳ್ಳಿ, ಇಲ್ದಿದ್ರೆ ಅನುಭವಿಸ್ಕೊಳ್ಳಿ, ಹೇಳೋ ಕರ್ತವ್ಯ ಹೇಳಿದ್ದೀನಿ ಅಂತ ಸುಮ್ನಾಗ್ಬಿಟ್ರು. ಆದ್ರೆ ಕುಮಾರಣ್ಣನ್ನೇ ಏನೋ ಮಾಡ್ಕೊಳ್ಳೋ ಹಾಗೆ ಸಿದ್ದು ಮಾತನ್ನ ಕಿವಿ ಮೇಲೆ ಹಾಕೊಳ್ಳಕ್ಕೆ ಆಗ್ಲಿಲ್ಲ. ಆದ್ರೀಗ ಹೌದು ಸ್ವಾಮಿ, ನಿಮ್ ಮಾತು ಕೇಳ್ಬೇಕಿತ್ತು ಅಂತ ಪರಿತಪಿಸ್ತಾವ್ರಂತೆ. ಸಿದ್ದು ಕೊಟ್ಟಿದ್ರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಮಂತ್ರ. HDK ಕೇಳದೆ ಹೋಗಿದ್ದಕ್ಕೆ ದೋಸ್ತಿ ಸರ್ಕಾರ ಈಗ ಅತಂತ್ರ. ಸಿದ್ದು
ಸಿದ್ದು ಒಂದು ಮಾತು ಹೇಳವ್ರೆ ಅಂದ್ರೆ ಅದನ್ನ ಕುಮಾರಸ್ವಾಮಿ ತಾಳ್ಮೆಯಿಂದ ಕೇಳ್ಬೇಕಿತ್ತು. ಎಷ್ಟೇ ಆದ್ರೂ ಸಿದ್ದು ಬೆಳ್ದಿರೋದು ಗೌಡ್ರ ಗರಡಿಯಲ್ವಾ. ಅದ್ಯಾಕೋ ಏನೋ ಕುಮಾರಸ್ವಾಮಿ ಅದನ್ನ ಮರ್ತು ಸಿದ್ದು ಮಾತನ್ನ ಕಡೆಗಣಿಸ್ಬಿಟ್ರಂತೆ. ಸಿದ್ದು ತಾನೇ ಎಷ್ಟ್ ಹೇಳಿಯಾರೋ, ಹಿರಿಯರಾಗಿ ದೋಸ್ತಿ ಪಕ್ಷದ ನಾಯಕನಾಗಿ ಸರ್ಕಾರದ ಭದ್ರತೆಗೆ ಏನ್ ಮಾಡಿದ್ರೆ ಸರ್ಕಾರ ಸೇಫ್ ಆಗುತ್ತೋ ಆ ರೀತಿಯಲ್ಲಿ ಸಲಹೆ ಕೊಟ್ಟಿದ್ರು ಅನ್ನಲಾಗತ್ತೆ. ಆದ್ರೆ ಸಿದ್ದು ಮಾತನ್ನ ಕಡೆಗಣಿಸಿದ್ದಕ್ಕೆ ಈಗ ದೋಸ್ತಿ ಸರ್ಕಾರ ಅತಂತ್ರದಲ್ಲಿದ್ಯಂತೆ. ಅಷ್ಟಕ್ಕೂ ಸಿದ್ದು ಕೊಟ್ಟಂತಹ ಸಲಹೆ ಏನ್ ಗೊತ್ತಾ? ಅಂದಾಗೆ ಇದು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದಂತಹ ಇಂಟ್ರೆಸ್ಟಿಂಗ್ ಕಹಾನಿ. ಡಿಸೆಂಬರ್ 2ನೇ ವಾರದಲ್ಲಿ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಸಂದರ್ಭದಲ್ಲೇ ಆಪರೇಷನ್ ಕಮಲದ ಭೀತಿ ಎದುರಾಗಿತ್ತು. ಕೈ ಅತೃಪ್ತ ಶಾಸಕರು ಮುಂಬೈ, ಗೋವಾ, ಮಹಾರಾಷ್ಟ್ರ ಅಂತ ರೆಸಾರ್ಟ್ ಸೇರಿಕೊಳ್ಳೋ ವದಂತಿ ಕೂಡ ಹಬ್ಬಿತ್ತು. ಆಗ ಸಿಎಂ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದು ಅದ್ಭುತವಾದ ಸಲಹೆಯೊಂದನ್ನ ಕೊಟ್ಟಿದ್ರು ಅನ್ನಲಾಗುತ್ತೆ. ಸಿದ್ದು ಕೊಟ್ಟ ಸಲಹೆ ಏನು? ಶಾಸಕರ ಬಂಡಾಯ, ಅಸಮಾಧಾನ, ಯಾವ ಗೊಂದಲವೂ ಬೇಡ. ಇನ್ನು 6 ತಿಂಗಳ ಕಾಲ ಯಾರು ಸಹ ದೋಸ್ತಿ ಸರ್ಕಾರದ ಬಗ್ಗೆ ಮಾತನಾಡಬಾರ್ದು, ಸರ್ಕಾರ ಅಲ್ಲಾಡಬಾರ್ದು, ಜೊತೆಗೆ ಆಪರೇಷನ್ ಕಮಲ ಕೂಡ ನಡಿಬಾರ್ದು. ಹೀಗೆ ಒಂದೇ ಕಲ್ಲಿಗೆ ಸರ್ಕಾರವನ್ನ ಸೇಫ್ ಮಾಡುವ ಹಾಗೂ ಬಿಜೆಪಿಯನ್ನ ಬಾಯಿ ಮುಚ್ಚಿಸೋ ಸಲುವಾಗಿ ಆ ಒಂದು ಕೆಲಸ ಮಾಡಿ ಅಂದಿದ್ರಂತೆ. ಅದ್ ಬೇರೇನೂ ಅಲ್ಲ, ವಿರೋಧ ಪಕ್ಷದವರು ಕೇಳೋ ಮುನ್ನವೇ ನೀವೇ ಮತ್ತೊಮ್ಮೆ ವಿಶ್ವಾಸ ಮತ ಸಾಬೀತು ಮಾಡಿ ಅಂತ ಸಲಹೆ ಕೊಟ್ಟಿದ್ರು. ಇದೊಂದು ಕೆಲಸ ಮಾಡಿದ್ರೆ ಇನ್ನು 6 ತಿಂಗಳುಗಳ ಕಾಲ ಸರ್ಕಾರನ ಯಾರು ಏನೂ ಮಾಡೋಕ್ಕಾಗಲ್ಲ. ಲೋಕಸಭಾ ಚುನಾವಣೆಯವರೆಗೆ ಯಾವ ತೊಂದರೆ ಕೂಡ ಎದುರಾಗಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅನ್ನಲಾಗ್ತಾ ಇದೆ. ಆದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದ ಸಿಎಂ ಅವತ್ತು ಕೇಳಿಯೂ ಕೇಳಿಸಿದಂತೆ ನಡೆದುಕೊಂಡ್ರು ಅನ್ನೋ ಮಾತಿದೆ. ಆದ್ರೆ ಈಗ ಅವ್ರ ಮಾತ್ ಕೇಳ್ಬೇಕಿತ್ತು ಅಂತ ಸಿದ್ದುನ ಈಗ ಮತ್ತೆ ನೆನಪು ಮಾಡ್ಕೊಂಡಿದ್ದಾರಂತೆ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಕೊಂಡ್ರು ಅನ್ನೋ ಹಾಗೆ ಸಿಎಂ ಎಚ್ಡಿಕೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರದ ಮಾನ ಬೀದಿ ಬೀದಿಯಲ್ಲಿ ಹರಾಜಾದ ಮೇಲೆ ಸಿದ್ದು ಮಾತನ್ನ ಈಗ ಸೀರಿಯಸ್ ಆಗಿ ತೆಗೆದುಕೊಂಡವರಂತೆ. ಇತ್ತ ಬಿಜೆಪಿ ನೋಡಿದ್ರೆ ಶತಾಯ ಗತಾಯ ಸೆಷನ್ ಟೈಮ್ ನಲ್ಲಿ ಸರ್ಕಾರ ಉರುಳಿಸಿ ಕೇಕೆ ಹಾಕೋಕೆ ನೋಡ್ತಾ ಇದೆ. ಆದ್ರೆ ಇದಕ್ಕೆ ಗುನ್ನ ಹೊಡೆಯೋಕೆ ಎಚ್ಡಿಕೆನು ಸರ್ಜಿಕಲ್ ಸ್ಟ್ರೈಕ್ಗೆ ಇಳಿದಿದ್ದಾರಂತೆ. ಕೊನೆ ಆಟದಲ್ಲಿ ಎಚ್ಡಿಕೆ ಸರ್ಜಿಕಲ್ ಸ್ಟ್ರೈಕ್. ಉಳಿಯುತ್ತಾ ಉರುಳುತ್ತಾ ದೋಸ್ತಿ ಗವರ್ಮೆಂಟ್. ಈ ವಾರವೆಲ್ಲ ದೋಸ್ತಿ ಸರ್ಕಾರಕ್ಕೆ ಟೆನ್ಷನ್ನು. ಇನ್ನು ಮತ್ತೊಮ್ಮೆ ಶುರುವಾಗಿರೋ ಈ ರಾಜಕೀಯ ಸೀರಿಯಲ್ ಬಗ್ಗೆ ಜನರಿಗೂ ಕೂಡ ಕ್ಯೂರಿಯಾಸಿಟಿ ಶುರುವಾಗಿದೆ. ಏನಾಗುತ್ತೋ ಏನೋ, ಕುಮಾರಸ್ವಾಮಿ ಬಜೆಟ್ ಮಂಡಿಸ್ತಾರೋ ಇಲ್ವೋ, ಸರ್ಕಾರ ಇರುತ್ತೋ ಇಲ್ವೋ, ಬಿಜೆಪಿ ಸರ್ಕಾರ ಮಾಡಿಬಿಡ್ತಾರೋ ಇಲ್ವೋ, ಕಡೆ ಆಟದಲ್ಲಿ ದೋಸ್ತಿಗಳು ಗೆಲ್ತಾರಾ, ಬಿಎಸ್ವೈ ಗೆಲ್ತಾರಾ, ಸರ್ಕಾರ ಉರುಳಿದ್ರೆ ಏನೇನಾಗುತ್ತೋ ಏನೋ, ಹೀಗೆ ಹಲವು ಪ್ರಶ್ನೆಗಳು ಸಾರ್ವಜನಿಕರನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿರುವುದು ಸುಳ್ಳಲ್ಲ. The leader of the opposition and the party president who was there for 3 days as chief minister, naturally he has been hurt. Having lost the ಗದ್ದೆ of the chief minister 3 ದಿವಸದಲ್ಲಿ ಸ್ವಾಭಾವಿಕವಾಗಿ ಅವ್ರ ಮನಸ್ಸಿಗೆ ಘಾಸಿ ಆಗಿರೋದು ನಿಜ. ಒಂದು ಮೈತ್ರಿ ಸರ್ಕಾರನ ತಮ್ಮ ಹಣಬಲ ಬಳಕೆ ಮಾಡಿ ಈಗ 50 ಕೋಟಿ 20 ಕೋಟಿ 100 ಕೋಟಿ ಇದೆಲ್ಲ ಹಿಂದೆ ನಡೆದು ಹೋಗಿದೆ. ಆಪರೇಷನ್ ಕಮಲ ಮಾಡಿದ ಮೊದಲನೇ ಒಂದು ಆ ಹೊಸ ಆಕ್ಷನ್ ಪ್ಲಾನ್ ತಂದಿದ್ದೇ ಅವರು. ದಿ ಲಾಸ್ಟ್ ಅಟೆಂಪ್ಟ್ ಅಂತ ಬಿಜೆಪಿ ಯಾರು ಏನಾದ್ರೂ ಬೈಕೊಳ್ಳಿ, ಅಧಿಕಾರದಾಸೆ ಅಂತಾನೂ ತೆಗಳಿ, ದುರಾಸೆ ಅಂತಾದ್ರೂ ಅನ್ಕೊಳ್ಳಿ, ನಾವು ಮಾತ್ರ ಸರ್ಕಾರ ಉರುಳಿಸೋದೆ ಅಂತ ಆಗಲೇ ಅಧಿವೇಶನಕ್ಕೆ 2 ದಿನ ಇರುವಾಗ್ಲೇ ಅಖಾಡಕ್ಕಿಳಿದಿದೆ. ಈ ಬಾರಿ ಎಲ್ಲೋ ಕೂತು ಆಡುವುದು ಬೇಡ ಅಂತ ಸೆಷನ್ ನಲ್ಲೇ ದೋಸ್ತಿಗಳಿಗೆ ಆಟ ತೋರಿಸೋಕೆ ಬಿಎಸ್ವೈ ರೆಡಿ ಆಗವ್ರಂತೆ. ಆದ್ರೆ ಇತ್ತ ಕುಮಾರಸ್ವಾಮಿ ಕೂಡ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಏನ್ ಮಾಡ್ತಿರೋ ಮಾಡಿ, ನಾವೆಲ್ಲದಕ್ಕೂ ತಯಾರಿದ್ದೀವಿ ಅಂತ ಬೂಸ್ಟ್ ಆಗಿದ್ದಾರಂತೆ. ಅದು ಒಂದು ಸರ್ಜಿಕಲ್ ಸ್ಟ್ರೈಕ್ ಜೊತೆ. ಇದೇ ಬಜೆಟ್ ಸೆಷನ್ ನಲ್ಲಿ ಬಿಜೆಪಿ ಅವಿಶ್ವಾಸ ಮಂಡನೆ ಮಾಡಿ ಅತೃಪ್ತ ಶಾಸಕರಿಂದ ಕ್ರಾಸ್ ಓಟ್ ಹಾಕಿಸೋಕೆ ಸಜ್ಜಾಗಿದ್ದಾರೆ. ಆದ್ರೆ ಇದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಿಎಸ್ವೈಗೆ ಸ್ಟ್ರೋಕ್ ಕೊಡೋಕು ತಯಾರಾಗವ್ರಂತೆ. ಆದ್ರೆ ಇದಕ್ಕೆ ದೇವೇಗೌಡರು ಮತ್ತು ಕಾಂಗ್ರೆಸ್ ಅವರ ಒಪ್ಪಿಗೆ ಬೇಕು. ಈಗಾಗಲೇ ಕುಮಾರಸ್ವಾಮಿ ದೇವೇಗೌಡರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ ಅನುಮತಿ ಕೊಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಮೊದಲೇ ಹೇಳಿದ್ದನ್ನ ಕುಮಾರಸ್ವಾಮಿ ಈಗ ಮಾಡ್ತಿದ್ದಾರೆ, ಅದೇ ವಿಶ್ವಾಸಮತ ಯಾಚನೆ.
ಬಿಜೆಪಿ ಅವಿಶ್ವಾಸ ಮಂಡನೆ ಮಾಡೋ ಮುನ್ನವೇ ಸಿಎಂ ಅವಿಶ್ವಾಸ ಮತ ಯಾಚನೆಗೆ ಮುಂದಾಗಲಿದ್ದಾರಂತೆ. ದೋಸ್ತಿ ಪಕ್ಷದಿಂದ ಅನುಮತಿ ಸಿಕ್ತಿದ್ದ ಹಾಗೆ ಸೆಷನ್ ಆರಂಭದಲ್ಲೇ ವಿಶ್ವಾಸಮತ ಯಾಚಿಸಿ ಬಿಜೆಪಿಗೆ ಸ್ಟ್ರೋಕ್ ಕೊಡಲಿದ್ದಾರಂತೆ. ಒಂದು ವೇಳೆ ವಿಶ್ವಾಸಮತ ಯಾಚನೆಯಲ್ಲಿ ಕುಮಾರಸ್ವಾಮಿ ಗೆದ್ದರೆ 6 ತಿಂಗಳ ಕಾಲ ಬಿಜೆಪಿ ಖ್ಯಾತ ತೆಗೆಯೋ ಹಾಗಿಲ್ಲ. ಸರ್ಕಾರ ಸೇಫ್ ಝೋನ್ ತಲುಪುತ್ತೆ. ಅಷ್ಟೇ ಅಲ್ಲ, ಬಿಜೆಪಿಯವರೇ ಕುಮಾರಸ್ವಾಮಿಯನ್ನ ಉಳಿಸಲಿದ್ದಾರೆ ಅಂತಾನೂ ಸಿಎಂ ಹೇಳಿಕೊಂಡಿದ್ದಾರೆ. ಹಾಗಾಗಿ ಕಡೆ ಆಟದಲ್ಲಿ ಗೆಲ್ಲೋದು ತಾವೇ ಅನ್ನೋ ಭರವಸೆ ಸಿಎಂಗಿದೆ. ಆದ್ರೆ ಕುಮಾರಣ್ಣನ ಈ ಸರ್ಜಿಕಲ್ ಸ್ಟ್ರೈಕ್ಗೆ ಬಿಎಸ್ವೈ ಸಿಎಂ ಕನಸು ಉಡಿಸಾಗತ್ತಾ ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ. ಒಟ್ನಲ್ಲಿ ಈ ವಾರವೆಲ್ಲ ರಾಜಕೀಯ ಹೈಡ್ರಾಮಾ ಜೋರಾಗಲಿದೆ. ನೋಡೋರಿಗೆ ಮಾತ್ರ ಬಿಟ್ಟಿ ಎಂಟರ್ಟೈನ್ಮೆಂಟ್. ಇಡೀ ವಾರ ರಾಜಕೀಯ ಡೆವಲಪ್ಮೆಂಟ್ ನಿಮ್ಮನ್ನ ತುದಿ ಗಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ರೂ ಅಚ್ಚರಿ ಇಲ್ಲ. ಹಾಗೆ ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಲಿದೆ. ಆದ್ರೆ ಈ ಕ್ಲೈಮ್ಯಾಕ್ಸ್ ಈ ವಾರವೆಲ್ಲ ಕಾದು ನೋಡ್ಬೇಕಾಗಿದೆ ಅಷ್ಟೇ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.